ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. 2025 ಮುಗಿಸಿ 2026ನೇ ಇಸವಿಗೆ ಕಾಲಿಡ್ತಾ ಇರುವಂಥದ್ದು. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಾಚರಣೆ ಇಡೀ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಸಂಭ್ರಮಾಚರಣೆಗೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಸಂಭ್ರಮಾಚರಣೆ ಅಂತಂದರೆ MG ರೋಡ್, ಬ್ರಿಗೇಡ್ ರೋಡು, ಕೋರಮಂಗಲ ಇವು ಹೊಸ ವರ್ಷಾಚರಣೆಯ ಸಂಭ್ರಮಾಚರಣೆಗೆ ಸಾಕಷ್ಟು ಫೇಮಸ್ ಆಗಿರುವಂಥದ್ದು. ನಾನೀಗ MG ರೋಡು ಮತ್ತು ಬ್ರಿಗೇಡ್ ರೋಡು ಚರ್ಚ್ ಸ್ಟ್ರೀಟ್ನಲ್ಲಿದ್ದೇನೆ. ಇಲ್ಲಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೆಯುತ್ತೆ. ಅದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಸಿದ್ಧತೆಯನ್ನು ನಡೆಸಿರುವಂಥದ್ದು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ನಾನು MG ರೋಡು ಆರಂಭದಲ್ಲೇ ಇದ್ದೇನೆ, ಅಂದರೆ ಎಂಟ್ರಿಯಲ್ಲಿದ್ದೇನೆ. ನೋಡ್ತಾ ಇರ್ಬೋದು ಇಲ್ಲಿ ಏನು ಟೋ ವೆಹಿಕಲ್ನ, ಅಂದರೆ ವೆಹಿಕಲ್ ಯಾರು ಪಾರ್ಕಿಂಗ್ ಮಾಡಿದ್ರೆ ತೆಗೆದುಕೊಂಡು ಹೋಗೋದಕ್ಕೆ ವೆಹಿಕಲ್ ಸಿದ್ಧತೆ ಆಗಿರುವಂಥದ್ದು. ಜೊತೆಗೆ ಫೈರ್ ಇಂಜಿನ್ ಕೂಡ ನಿಲ್ಲಿಸಿರುವಂಥದ್ದು. ಎಲ್ಲ ಕಡೆ ಪೊಲೀಸರು ಕೂಡ ಬಂದೋಬಸ್ತನ್ನು ಆಯೋಜನೆ ಮಾಡಿರುವಂಥದ್ದು. ಯಾವುದು ಕೂಡ ಅಹಿತಕರ ಘಟನೆ ಸಂಭವಿಸಿದ ಅಂತೆ ಪೊಲೀಸು ಇಲಾಖೆ ಎಲ್ಲವೂ ಕೂಡ ಸಿದ್ಧತೆ ನಡೆಸಿರುವಂಥದ್ದು. ನಾನೀಗ ಇಲ್ಲೇ ಯಾಕಂದರೆ ಮಹಿಳಾ ಸಹಾಯ ಕೇಂದ್ರ ಆರಂಭದಲ್ಲೇ ಕೂಡ MG ರೋಡ್ ಎಂಟ್ರಿ ಆಗ್ತಾ ಇದ್ದಂತೆ ಆರಂಭದಲ್ಲೇ ಕೂಡ ಮಹಿಳಾ ಸಹಾಯ ಕೇಂದ್ರವನ್ನು ತೆರೆದಿರುವಂಥದ್ದು. ಸಂಭ್ರಮಾಚರಣೆ ವೇಳೆಯಲ್ಲಿ ವೀಕ್ಷಕರೇ ಮಹಿಳೆಯರು ಕೂಡ ಬರ್ತಾರೆ. ಮಧ್ಯರಾತ್ರಿ ಮತ್ತು ಕೆಲವರು ಅಂದರೆ ಅನಾಹುತ ಅಥವಾ ಯಾವುದು ಕೂಡ ಬೇರೆ ರೀತಿಯ ಘಟನೆಗಳು ಸಂಭವಿಸದ ರೀತಿಯಲ್ಲಿ ಕೂಡ ಮಹಿಳಾ ಸಹಾಯ ಕೇಂದ್ರವನ್ನು ತೆಗೆದಿರುವಂಥದ್ದು. ಯಾವುದಾದ್ರೂ ಕೂಡ ಏನೋ ತೊಂದರೆ ಆದರೆ, ಯಾಕಂದರೆ ಈ ಹಿಂದೆ ಹಲವು ಪ್ರಕರಣಗಳಲ್ಲಿ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಒಂದಷ್ಟು ಅಹಿತಕರ ಘಟನೆಗಳು ನಡೆದಿದ್ವು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮಹಿಳಾ ಸಹಾಯ ಕೇಂದ್ರವನ್ನು ಕೂಡ ಅಲ್ಲಲ್ಲೇ ತೆಗೆದಿರುವಂಥದ್ದು. ಮಹಿಳಾ ಸಹಾಯ ಕೇಂದ್ರದಲ್ಲಿ ನಾನು ಹೋಗ್ತೀನಿ. ಇದು ಮಹಿಳಾ ಸಹಾಯ ಕೇಂದ್ರ. ಈ ಥರದ ಕೇಂದ್ರಗಳನ್ನು ಹಲವು ಕೇಂದ್ರಗಳನ್ನು MG ರೋಡ್ ಬ್ರಿಗೇಡ್ನಲ್ಲಿ ತೆಗೆದಿರುವಂಥದ್ದು. ಒಂದು ಇಲ್ಲಿ ಅಂದರೆ ಒಂದು ಹಾಸಿಗೆಯನ್ನು ಹಾಕಿರುವಂಥದ್ದು, ಅದೇ ರೀತಿ ಚೇರ್ಗಳಿರುತ್ತೆ. ಇಲ್ಲಿ ನಂತರ ಇಲ್ಲಿ ಸಿಬ್ಬಂದಿಗಳಿರ್ತಾರೆ, ಪೊಲೀಸ್ ಸಿಬ್ಬಂದಿ ಮತ್ತು ಮೆಡಿಕಲ್ ಸಿಬ್ಬಂದಿ ಎಲ್ಲವೂ ಕೂಡ ಇರ್ತಾರೆ. ಯಾಕೆಂತಂದರೆ ಈಗಾಗಲೇ ಕೂಡ ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದರೆ ಯಾರಾದರೂ ಕೂಡ ನಿಮಗೆ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕುಡಿದು ಬಂದು ಏನು ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಈ ಥರದ್ದು ಇದ್ದರೆ ಆ ಹಿನ್ನೆಲೆಯಲ್ಲಿ ಮತ್ತು ಯಾರಾದರೂ ಕೂಡ ಮಿಸ್ಬಿಹೇವ್ ಮಾಡಿದ್ರೆ ಆ ಹಿನ್ನೆಲೆಯಲ್ಲಿ ಮಹಿಳಾ ಸಹಾಯ ಕೇಂದ್ರವನ್ನು ತೆಗೆದಿರುವಂಥದ್ದು. ಇಲ್ಲಿ ಪೊಲೀಸರು ಕೂಡ ಇರ್ತಾರೆ. ಮತ್ತು ಯಾಕಂದರೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಸಾವಿರಾರು ಸಂಖ್ಯೆಯಲ್ಲಿ ತೊಡಗಿರ್ತಾರೆ. ಮತ್ತು ಆ ವೇಳೆ ಒಂದು ವೇಳೆ ಏನಾದರೂ ಕೂಡ ಮಿಸ್ಬಿಹೇವ್ ಆದರೆ ಅಥವಾ ಬೇರೆ ರೀತಿ ಘಟನೆ ಸಂಭವಿಸಿದರೆ ಅದು ಬೇರೆ ರೀತಿಯ ಘಟನೆಗೆ ಕಾರಣ ಆಗಬಾರ್ದು. ಆ ಹಿನ್ನೆಲೆಯಲ್ಲಿ ಮಹಿಳಾ ಸಹಾಯ ಕೇಂದ್ರವನ್ನು ಆರಂಭದಲ್ಲಿ ತೆಗೆದಿರುವಂಥದ್ದು. ಜೊತೆಗೆ ಅಲ್ಲಿ ತುರ್ತು ವೈದ್ಯಕೀಯ ಘಟಕವನ್ನು ತೆಗೆದಿರುವಂಥದ್ದು. ತುರ್ತು ವೈದ್ಯಕೀಯ ಘಟಕಕ್ಕೆ ನಾನು ಹೋಗ್ತೀನಿ. ಅಂದರೆ ಇದು ತುರ್ತು ವೈದ್ಯಕೀಯ ಘಟಕ, ಎಮರ್ಜೆನ್ಸಿ ಮೆಡಿಕಲ್ ಸೆಂಟರು. ಮಧ್ಯರಾತ್ರಿಯ ಸಂದರ್ಭದಲ್ಲಿ ಅಥವಾ ಏನು ಹೊಸ ವರ್ಷಾಚರಣೆ ಶುರುವಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ತಮ್ಮದೇ ಆದ ರೀತಿಯಲ್ಲಿ ಕೂಡ ಸಂಭ್ರಮಾಚರಣೆ ತೊಡಗಿರ್ತಾರೆ. ಮತ್ತು ಅನೇಕ ಮಂದಿ ಮದ್ಯಪಾನ ಮಾಡಿರ್ತಾರೆ. ಮತ್ತು ಇಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಅನಾಹುತಗಳು ಇವೆಲ್ಲವೂ ಕೂಡ ಆದರೆ ಅದರ ಮುಂಜಾಗ್ರತಾ ಕ್ರಮವಾಗಿ ಮೆಡಿಕಲ್ ಸೆಂಟರನ್ನು ತೆಗೆದಿರುವಂಥದ್ದು, ಎಮರ್ಜೆನ್ಸಿ ತುರ್ತು ವೈದ್ಯಕೀಯ ಘಟಕವನ್ನು ತೆಗೆದಿರುವಂಥದ್ದು. ಇಲ್ಲಿ ವೈದ್ಯರು ಮತ್ತು ಪೊಲೀಸ್ ಸಿಬ್ಬಂದಿ ಕೂಡ ಇರ್ತಾರೆ. ಎಮರ್ಜೆನ್ಸಿ ಘಟಕವನ್ನು ಎಮರ್ಜೆನ್ಸಿ ಘಟಕ ಸುಮಾರು ದೊಡ್ಡದಾಗಿ ಕೂಡ ತೆಗೆದಿದ್ದಾರೆ. ಯಾವುದು ಕೂಡ ಅನಾಹುತ ಸಂಭವಿಸಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ಮುಂಜಾಗ್ರತಾ ಕ್ರಮವಾಗಿ ಈ ತುರ್ತು ವೈದ್ಯಕೀಯ ಕೇಂದ್ರವನ್ನು ತೆಗೆದಿರುವಂಥದ್ದು. ಎಮರ್ಜೆನ್ಸಿಯಾಗಿ ಒಂದು ವೈದ್ಯಕೀಯ ವ್ಯವಸ್ಥೆ ಅಥವಾ ವೈದ್ಯಕೀಯ ನೆರವು ಕೊಡುವ ನಿಟ್ಟಿನಲ್ಲಿ ಈ ಕೇಂದ್ರವನ್ನು ತೆರೆದಿರುವಂಥದ್ದು. ಇದು MG ರೋಡ್ ಆರಂಭದಲ್ಲಿ ಇರುವಂಥದ್ದು. ಮುಂದೆ ಏನೇನೆಲ್ಲ ಸುರಕ್ಷತಾ ಕ್ರಮಗಳನ್ನು ಅಥವಾ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಅನ್ನೋ ಸಂಬಂಧಪಟ್ಟಂತೆ, ಸಿದ್ಧತೆ ಆಗಿದೆ ಅನ್ನೋ ಸಂಬಂಧಪಟ್ಟಂತೆ ವಿವರಿಸ್ತಾ ಹೋಗ್ತೀನಿ. ಯಾಕಂದರೆ ಇಲ್ಲಿ MG ರೋಡ್ ಮತ್ತು ಬ್ರಿಗೇಡ್ನಲ್ಲಿ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೆಯುವಂಥದ್ದು. ವಿವರಿಸ್ತಾ ಹೋಗ್ತೀನಿ. MG ರೋಡ್ ಮತ್ತು ಬ್ರಿಗೇಡ್ ರೋಡ್ನಲ್ಲಿ ಹೆಚ್ಚು ಜನಸಂದಣಿ ಸೇರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂದರೆ, ಯಾವುದೇ ಕಿಡಿಗೇಡಿಗಳು ಅಥವಾ ಯಾವುದೇ ರೀತಿಯ ಅಹಿತಕರ ಚಟುವಟಿಕೆಗಳು ನಡೆದರೆ ಖಂಡಿತಕ್ಕೂ ಕೂಡ ಲಾಕ್ ಆಗ್ತಾರೆ. ಅಷ್ಟರ ಮಟ್ಟಿಗೆ ಅವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರೋದು. ಪ್ರತಿ 10 ಅಡಿಗೂ ಕೂಡ CCTVಗಳನ್ನು ಹಾಕಿರುವಂಥದ್ದು ನೋಡ್ತಾ ಇರ್ಬೋದು. ನೋಡಿ, ಇಲ್ಲಿ 10 ಅಡಿಗೂ ಕೂಡ ಪ್ರತಿಯೊಂದು ಪೋಲ್ಗೂ ಕೂಡ CCTVಯನ್ನು ಹಾಕಿರುವಂಥದ್ದು. ಅಂದರೆ ಈ ರಸ್ತೆಯಲ್ಲಿ ಏನೇನು ನಡೆದರೂ ಕೂಡ CCTVಗಳು ಸಂಪೂರ್ಣವಾಗಿ ರೆಕಾರ್ಡ್ ಆಗುತ್ತೆ. ನೋಡಿ, ಈ ಜಾಗ ಇದೆ ಅಲ್ವಾ, ಈಗ ಮತ್ತೆ ಬರ್ತೀನಿ. ಇಲ್ಲಿ 10 ಅಡಿ ಕೂಡ ಇದೆ ನೋಡಿ. ಇಲ್ಲಿ ಕೂಡ CCTVಯನ್ನು ಹಾಕಿರುವಂಥದ್ದು. ಇಲ್ಲಿ CCTV ಹಾಕಿರುವಂಥದ್ದು. ಮತ್ತು ಜೊತೆಗೆ ನೋಡಿ, ಅಲ್ಲೂ ಕೂಡ ನಾನು ಮತ್ತೆ ಎಲ್ಲ ಕಡೆ ಅಂದರೆ ನಿಮಗೆ ಕಣ್ಣು ಆಯಿಸಿದಷ್ಟು ಕೂಡ CCTVಗಳಿದ್ದಾವೆ. ಅಂದರೆ ಯಾವುದು ಕೂಡ ಅಹಿತಕರ ಘಟನೆ ಸಂಭವಿಸಬಾರ್ದು ಅನ್ನೋ ರೀತಿಯಲ್ಲಿ ಕೂಡ ನೋಡಿ, ಅಕ್ಕಪಕ್ಕದ ರಸ್ತೆಯಲ್ಲಿ ಇಲ್ಲೂ ಕೂಡ CCTVಗಳನ್ನು ಹಾಕಿರುವಂಥದ್ದು. ಈ ರಸ್ತೆಯಲ್ಲಿ ವೀಕ್ಷಕರೇ ಸುಮಾರು ಒಂದು 400ಕ್ಕೂ ಹೆಚ್ಚು CCTVಗಳು ಇರುವಂಥದ್ದು. ಪ್ರತಿ 10 ಅಡಿ ಕೂಡ
ಪ್ರತಿ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಪ್ರತಿ ಪೋಲ್ಗೂ ಕೂಡ ಎಕ್ಸ್ಟ್ರಾ ಪೋಲ್ಗಳನ್ನು ಹಾಕಿ, ಎಕ್ಸ್ಟ್ರಾ ಕಂಬಗಳನ್ನು ಹಾಕಿ CCTV ಎಲ್ಲ ಕಡೆ ಕೂಡ ಎಲ್ಲ ಕಡೆ ಕೂಡ CCTVಗಳನ್ನು ಫಿಕ್ಸ್ ಮಾಡಿರುವಂಥದ್ದು. ಪ್ರತಿ 10 ಅಡಿಗೂ ಕೂಡ ಈ CCTVಗಳಿಂದ ಯಾವುದೂ ಕೂಡ ಇಲ್ಲಿ ನಡೆಯುವಂಥ ಪ್ರತಿಯೊಂದು ಘಟನೆಗಳು ಅಥವಾ ಯಾರಾದರೂ ಕೂಡ ಮಿಸ್ಬಿಹೇವ್ ಮಾಡಿದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗುತ್ತೆ. ಅಷ್ಟರ ಮಟ್ಟಿಗೆ CCTV ಹಾಕಿರುವಂಥದ್ದು. ಮತ್ತು ಜೊತೆಗೆ CCTV ಕಂಟ್ರೋಲ್ ಏನಿದೆಯಲ್ಲ, ಆ ಕಂಟ್ರೋಲ್ ಒಳಗಡೆ ಇರುವಂಥದ್ದು. ಬನ್ನಿ ನಾವು CCTV ಕಂಟ್ರೋಲ್ ಕೇಂದ್ರಕ್ಕೆ ಹೋಗೋಣ. CCTV ಕೇಂದ್ರದ ಒಳಗಡೆ ಹೋಗ್ತೀವಿ ನಾವು. ಸಂಪೂರ್ಣವಾಗಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆ ಕೂಡ CCTVಗಳು ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕಂಟ್ರೋಲ್ ಒಳಗಡೆ ಇರುವಂಥದ್ದು. ವೀಕ್ಷಕರೇ, 360ಕ್ಕೂ ಹೆಚ್ಚು CCTVಗಳನ್ನು ಹಾಕಿರುವಂಥದ್ದು. ಅದರ ಸಂಪೂರ್ಣವಾಗಿ ಮಾನಿಟರಿಂಗ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಸುಮಾರು ಒಂದು 15ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ MG ರೋಡು, ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರೋಡು ಇಲ್ಲೆಲ್ಲ ಕಡೆ ಹಾಕಿರುವಂಥ CCTVಗಳು ಮಾನಿಟರಿಂಗ್ ಇಲ್ಲಿ ಆಗ್ತಾ ಇರುತ್ತೆ. ಇದು ಸಂಪೂರ್ಣವಾಗಿ ಕಮಾಂಡಿಂಗ್ ಸೆಂಟರ್ಗೆ ಹೋಗ್ತಾ ಇರುತ್ತೆ. ಇವಾಗ ಉದಾಹರಣೆ ಏನಂತ ನೋಡಿ, ಇಲ್ಲಿ ಕಾರುಗಳು ಹೋಗ್ತಾ ಇದೆ ಮತ್ತು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏನಾದರೂ ಕೂಡ ಮಿಸ್ಬಿಹೇವ್ ಅಥವಾ ಅಹಿತಕರ ಘಟನೆ ಅಥವಾ ಅನುಮಾನಾಸ್ಪದ ಘಟನೆ ಏನಾದರೂ ಕೂಡ ಕಂಡು ಬಂದರೆ ಇಮಿಡಿಯೇಟಾಗಿ ಅಲ್ಲಿ ಪೊಲೀಸರು ಅಲರ್ಟ್ ಮಾಡುವಂಥದ್ದು. ಇಲ್ಲಿಂದನೇ ಕೂಡ ಅಲರ್ಟ್ ಆಗುತ್ತೆ, ಇಲ್ಲಿಂದ ಕೂಡ ವಿಜುವಲ್ಸ್ ಕ್ಯಾಪ್ಚರ್ ಆಗುತ್ತೆ. ಜೊತೆಗೆ ಹಿಂದೆ ಒಂದಷ್ಟು ಅಹಿತಕರ ಘಟನೆಗಳು ಸಂಭವಿಸಿದ್ದು, ಅಂದರೆ ನಿಮಗೆ ಮಹಿಳೆಯರ ಸಂಬಂಧಪಟ್ಟಂತೆ, ವಿಶೇಷವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮುಟ್ಟುವಂಥದ್ದಿರಲಿ, ಟಚ್ ಮಾಡುವಂಥದ್ದಿರಲಿ, ಈ ರೀತಿ ಘಟನೆಗಳು ಆದಂಥ ಸಂದರ್ಭದಲ್ಲಿ ಇಮ್ಮಿಡಿಯೇಟಾಗಿ ಇಲ್ಲಿ ಕ್ಯಾಪ್ಚರ್ ಆಗುತ್ತೆ, ಎಲ್ಲವೂ ಕೂಡ ಕಾಣಿಸುತ್ತೆ. ಯಾರೂ ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ನಿಗಾ ವಹಿಸಿರುವಂಥದ್ದು. ಇಡೀ ಅಂದರೆ ನಿಮಗೆ MG ರೋಡ್, ಬ್ರಿಗೇಡ್ ರೋಡು ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ ಯಾವುದೇ ಜಾಗದಲ್ಲಿ ಏನೇ ಆದರೂ ಕೂಡ ಸಂಪೂರ್ಣವಾಗಿ ಕಾಣಿಸುತ್ತೆ. ನೋಡಿ, ಎಲ್ಲ ಕಡೆ ಕೂಡ ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ಪ್ರತಿಯೊಬ್ಬರ ಮೂವ್ಮೆಂಟು ಎಲ್ಲವೂ ಕೂಡ ಕಾಣಿಸ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ನಿಗಾ ವಹಿಸಿರುವಂಥದ್ದು. ಎಲ್ಲ ಸಕಲ ಎಕ್ವಿಪ್ಮೆಂಟನ್ನು, ಅಂದರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಇದನ್ನು ನಿಗಾ ವಹಿಸ್ತಾ ಇರುವಂಥದ್ದು. ನಾನು MG ರಸ್ತೆಯ ಈ ಭಾಗದಲ್ಲಿದ್ದೇನೆ. ಮೊದಲು ಆರಂಭದಲ್ಲೇ ತೋರಿಸಿದೆ, ಅದು ಮೊದಲ ಆರಂಭದ ಭಾಗ. ಈಗ ಮತ್ತೊಂದು ಭಾಗದಲ್ಲಿದ್ದೇನೆ, ಎಂಟ್ರಿ ಆಗುವಂಥದ್ದು. ಇಲ್ಲಿ ಈ ರಸ್ತೆಯಲ್ಲೆಲ್ಲ ಕೂಡ ಸಂಪೂರ್ಣವಾಗಿ ಹೊಸ ವರ್ಷಾಚರಣೆ, ಸಂಭ್ರಮಾಚರಣೆ ಒಂದು ರೀತಿಯಲ್ಲಿ ಉತ್ತುಂಗದಲ್ಲಿರುತ್ತೆ. ಪೊಲೀಸರು ಕೂಡ ನೋಡಿ, ನಿಮಗಲ್ಲಿ ಫೈರ್ ಇಂಜಿನ್ನು, ಆಂಬುಲೆನ್ಸು, ಇವೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇರುವಂಥದ್ದು. ಮತ್ತು ಯಾವುದೂ ಕೂಡ ಅಹಿತಕರ ಘಟನೆ ಸಂಭವಿಸಿದ ರೀತಿಯಲ್ಲಿ ಕೂಡ ಪೊಲೀಸರಿಗಾಗಲೇ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆಯೋಜನೆ ಮಾಡಿರುವಂಥದ್ದು. ಮತ್ತು ಬ್ಯಾರಿಕೇಡ್ಗಳನ್ನು ಸಂಪೂರ್ಣವಾಗಿ ಇವತ್ತಿನ ಮಟ್ಟಿಗೆ, ಅಂದರೆ ಹೊಸ ವರ್ಷಾಚರಣೆಯಲ್ಲಿ ಬ್ಯಾರಿಕೇಡನ್ನು ಸಂಪೂರ್ಣವಾಗಿ ಹಾಕಿರುವಂಥದ್ದು. ಜನರು ನಡ್ಕೊಂಡು ಹೋಗೋದಕ್ಕೆ ಮತ್ತು ಸುಗಮವಾಗಿ ಹೋಗಲಿ ಜನಗಳು ಅನ್ನೋ ಸಂಬಂಧಪಟ್ಟಂತೆ ಹಾಕಿರುವಂಥದ್ದು. ಮತ್ತು ಬ್ಯಾರಿಕೇಡ್ಗಳಿಗಾಗಲೇ ಕೂಡ ಅಳವಡಿಸಿರುವಂಥದ್ದು. ಪೊಲೀಸರು ಕೂಡ ಇದಕ್ಕಾಗಿ ಎಲ್ಲವೂ ಕೂಡ ಸನ್ನದ್ಧ ಆಗಿರುವಂಥದ್ದು. ಮತ್ತು ನಾನು ಆಗಲೇ ಹೇಳಿದ ರೀತಿಯಲ್ಲಿ ಮಹಿಳೆಯರ ಸುರಕ್ಷತಾ ಕೇಂದ್ರ ಸಂಬಂಧಪಟ್ಟಂತೆ ಮಹಿಳೆಯರಿಗೋಸ್ಕರ ಸುಮಾರು 10ಕ್ಕೂ ಹೆಚ್ಚು ಕೇಂದ್ರಗಳನ್ನು ತೆರೆದಿರುವಂಥದ್ದು. ಅಂದರೆ ಯಾವುದು ಕೂಡ ಅಹಿತಕರ ಘಟನೆ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಇರುವಂಥದ್ದು. ಎಲ್ಲ ಸಕಲ ವ್ಯವಸ್ಥೆ ಆಗಿರುವಂಥದ್ದು. ಆಗಲೇ ಗೃಹ ಸಚಿವರೊಂದು ಮಾತನ್ನು ಹೇಳ್ತಾ ಇದ್ದು, ಅಂದರೆ ಕುಡಿದು ಬಂದರೆ ಅಥವಾ ಮದ್ಯಪಾನ ಮಾಡಿ ಬಂದರೆ ಮನೆಗಳಿಗೆ ಬಿಡ್ತಾರೆ ಅನ್ನುವಂಥ ಸುದ್ದಿ ಇತ್ತಲ್ಲ, ಅದು ಸುಳ್ಳು. ಎಲ್ಲರಿಗೂ ಕೂಡ ಅಲ್ಲ, ಯಾರು ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಪ್ರಜ್ಞೆ ತಪ್ಪಿ ಬಿದ್ದಿರುವಂಥ ಮಹಿಳೆಯರು ಅಥವಾ ನಡೆಯಲಿಕ್ಕೆ ಆಗದಂಥ ಮಹಿಳೆಯರು, ಯಾರು ಕುಡಿದು ಮದ್ಯಪಾನ ಮಾಡಿ ಆ ಒಂದು ಕಂಟ್ರೋಲ್ ತಪ್ಪಿರ್ತಾರಲ್ಲ, ಅಂಥ ಮಹಿಳೆಯರನ್ನ ಆ ಕೇಂದ್ರದಲ್ಲಿ, ನಾನು ಆಗಲೇ ತೋರಿಸ್ತಲ್ವ, ಈ ಕೇಂದ್ರ ತಂದು ಇಡ್ತಾರೆ. ಅಲ್ಲಿ ಅದಾದಂಥ ಪೊಲೀಸರು ಅವ್ರನ್ನ ಮನೆಗೆ ತಪ್ಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಪೊಲೀಸರು ಎಲ್ಲ ಕಡೆ ಕೂಡ ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಸಾರ್ವಜನಿಕರು ಯಾವ ರೀತಿ ಸಹಕರಿಸಬೇಕು ಅನ್ನೋದನ್ನು ಹಾಕಿರುವಂಥದ್ದು ನೋಡ್ತಾ ಇರ್ಬೋದು. ಈಗಾಗಲೇ ಕೂಡ ಆಪನ್ನು ಕೊಟ್ಟಿರುವಂಥ ಪೊಲೀಸರು, ಅಹಿತ ಘಟನೆ ನಡೆದರೆ ವರದಿ ಮಾಡಿ ಹತ್ತಿರದ ಪೊಲೀಸ್ ಠಾಣೆಗಳನ್ನು ನೀವು ಪತ್ತೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿ ಆಪನ್ನು ರೆಡಿ ಮಾಡಿರುವಂಥದ್ದು. ಎಲ್ಲವೂ ಕೂಡ ಸೂಚನೆಗಳನ್ನು, ಬೋರ್ಡ್ಗಳನ್ನು ಹಾಕ್ತಾ ಇರುವಂಥದ್ದು. ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಯಾವ ರೀತಿ ಸಹಕಾರ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಹಾಕಿರುವಂಥದ್ದು. ಜೊತೆಗೆ ನಂಬರ್ಸನ್ನು ಹಾಕಿರುವಂಥದ್ದು. ಇದನ್ನೆಲ್ಲವನ್ನು ಕೂಡ ನೀವು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ಅಂತ. ಮತ್ತು ಇದು ಇದು ಪೊಲೀಸರು ಮಾನಿಟರಿಂಗ್ ಮಾಡುವಂಥದ್ದು ಜಾಗ ಇದು. ಅಂದರೆ ಇಲ್ಲಿ ನಿಂತ್ಕೊಳ್ತಾರೆ. ಈ ಥರದ್ದು ಈ ಎಲ್ಲ ರಸ್ತೆಯಲ್ಲಿ ಅಲ್ಲಲ್ಲೇ ಕೂಡ ಹಾಕಿರುವಂಥದ್ದು. ನಿಂತ್ಕೊಂಡು ಇಲ್ಲಿ ಸಮಗ್ರವಾಗಿ ವಾಚ್ ಮಾಡ್ತಾ ಇರ್ತಾರೆ. ಯಾರೂ ಕೂಡ ಹೊಸ ವರ್ಷಾಚರಣೆ ಬಂದಿದೆ, ಜನಗಳು ಜಾಸ್ತಿ ಇರ್ತಾರೆ, ವಿಶ್ ಮಾಡುವ ನೆಪದಲ್ಲಿ ಯಾರಾದರೂ ಕೂಡ ನೀವು ಮಿಸ್ಬಿಹೇವ್ ಮಾಡಿದ್ರೆ, ಮಹಿಳೆಯನ್ನು ಟಚ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅದಕ್ಕೆ ತಕ್ಕ ಪಾಠ ಕಲಿಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಪೊಲೀಸರು ಎಲ್ಲವೂ ಕೂಡ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಎಲ್ಲ ಕಡೆ CCTV ಹಾಕಿರುವಂಥದ್ದು. ಯಾರಾದರೂ ಕೂಡ ನಿಮಗೆ ಮಿಸ್ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರ ಪತ್ತೆ ಆಗುತ್ತೆ. ಈ ನಿಟ್ಟಿನಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡಿ, ಆದರೆ
ಯಾವುದೂ ಕೂಡ ಲಿಮಿಟ್ ದಾಟದೆ, ಯಾವುದೂ ಕೂಡ ಅಹಿತಕರ ಘಟನೆಗಳು ಸಂಭವಿಸದ ರೀತಿಯಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡಬೇಕು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.